ಜಗತ್ತಿಗೆ ನಿಶ್ಚಿತ ಗುರಿಯು ನೀನು. ಓ ಗುರುದೇವ ಪ್ರೀತಿಯ ತಾರ, ಆಪ್ತನು ನೀನೇ, ಬಂಧುವು ನೀನೇ. ಓ ಗುರುದೇವ ನೀ ಚಿನ್ಮಯ ರೂಪ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಸತ್ಯದರ್ಶಕ ನೀನೆ, ಸತ್ಯಪೂರ್ಣನು ನೀನೆ, ಸರ್ವವ್ಯಾಪಿಯು ನೀನೆ, ವಿಶ್ವಜ್ಯೋತಿಯು ನೀನೆ. ಶಾಂತಿದಾತನು ನೀನೆ, ಆತ್ಮಪ್ರಿಯ ನೀನೆ, ಮುಕ್ತಿದಾಯಕ ನೀನೆ, ಹೃದಯವಂತ ನೀನೆ. ನೀ ಜೀವ ಭಾವ ನೀನೆ ದೇವ. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿಂಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಮ್ಮ ಮೇಲೆ ದಯವಿಡು ಸ್ವಾಮಿ, ನಿನ್ನ ಕರುಣೆಯನ್ನು ತೋರಿಸು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ನಿನ್ನನ್ನೇ ರಕ್ಷಕನಾಗಿ ಕಾಣಲು ಪ್ರೇರಿಸು ನಮ್ಮೆಲ್ಲರನ್ನು. ಇಂಥ ಒಳ್ಳೆ ಸಮಯದೊಳು ಯೇಸುವೇ ನಿನ್ ಬಳಿ ಬಂದೆವು. ನಿನ್ನ ಮಕ್ಕಳಾದ ನಾವು ನಿನ್ನನ್ನೇ ಹರಸಿ ಬಂದೆವು. ನಿನ್ನನ್ನೇ ಹರಸಿ ಬಂದೆವು. ನಿನ್ನನ್ನೇ ಹರಸಿ ಬಂದೆವು. ನಮಸ್ಕಾರ. ಕನ್ನಡ ನಾಡಿನ ನೆಚ್ಚಿನ ಜನತಾ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಮೈತ್ರಿ ಕ್ರಿಯೇಷನ್ ಅರ್ಪಿಸುವ ದಿವ್ಯಾಶೀರ್ವಾದ ಎಂಬ ಚಿಂತನ ಮಂಥನ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಈ ದಿನ ಗುರುವಾರ ಸಾಮಾನ್ಯವಾಗಿ ಸಾಮಾಜಿಕ ಮೌಲ್ಯಗಳ ಬಗ್ಗೆ ಚಿಂತನ ಮಂಥನ ನಡೆಸುವಂಥ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮಕ್ಕೆ ಈ ದಿನ ಅತಿಥಿಗಳಾಗಿ ನಮ್ಮ ಮಧ್ಯದಲ್ಲಿ ಕವಿಗಳು, ಬರಹಗಾರರು, ಭಾಷಾಂತರಕಾರರು ಆದಂಥ ಶ್ರೀಸ್ವಾಮಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವಂಥ ಶ್ರೀಮಾನ್ PC ಅಂತೋಣಿ ಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೆ ಮೈತ್ರಿ ಕ್ರಿಯೇಷನ್ ಹೃತ್ಪೂರ್ವಕವಂಥ ಸ್ವಾಗತವನ್ನು ಬಯಸ್ತದೆ. ಅದೇ ರೀತಿಯಲ್ಲಿ ಮತ್ತೊಬ್ಬ ಗಣ್ಯ ಅತಿಥಿಗಳು, ವಿಶೇಷವಾದಂಥ ಗಣ್ಯ ಅತಿಥಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. ಶ್ರೀಮಾನ್ BS ತಲ್ವಾಡಿ ಅವರು,
ನಮಸ್ಕಾರ. ನಿಮಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸುಸ್ವಾಗತ. ಶ್ರೀಮಾನ್ ಬಿ ಎಸ್ ತಲ್ವಾಡಿಯವರು ಪ್ರಸಿದ್ಧರಾದಂಥ ಲೇಖಕರು, ಜಾನಪದ ಕವಿಗಳು, ಸಂಪಾದಕರು ಮತ್ತು ಅಲ್ಲ ಮಹಾಕಾವ್ಯ ರಚನಾಕಾರರು ಆಗಿದ್ದಾರೆ. ಇವರ ಬಗ್ಗೆ ಅವರ ಆತ್ಮೀಯ ಗೆಳೆಯರಾದಂಥ ಶ್ರೀಮಾನ್ ಪಿ ಸಿ ಅಂತೋಣಿ ಸ್ವಾಮಿಯವರು, ಶ್ರೀ ಸ್ವಾಮಿಯವರು ಸಂಕ್ಷಿಪ್ತವಾದಂಥ ಒಂದು ಪರಿಚಯವನ್ನು ಮಾಡಿಕೊಡಬೇಕಾಗಿ ಇದನ್ನು ನಾನು ಕೇಳ್ಕೊಳ್ತಿದ್ದೇನೆ. ಧನ್ಯವಾದ. ಭಾಳ ಸಂತೋಷ. ಕನ್ನಡ ಕ್ರೈಸ್ತ ಸಾಹಿತ್ಯ ಕ್ಷೇತ್ರದಲ್ಲಿ ಇಂದು ಬಹಳ ಪ್ರಜ್ವಲವಾಗಿ ಬೆಳಗುತ್ತಿರುವ ನಕ್ಷತ್ರ ಎಂದರೆ ಡಾಕ್ಟರ್ ಬಸವಯ್ಯ ಸ್ಟಾನಿಸ್ಲಾಸ್ ತಲ್ವಾಡಿಯವರು. ಆಡು ಮುಟ್ಟದ ಸೊಪ್ಪಿಲ್ಲ ಎನ್ನುವಂತೆ ಕನ್ನಡ ಕ್ರೈಸ್ತ ಸಾಹಿತ್ಯ ಪ್ರಕಾರದಲ್ಲಿ ಕತೆ, ಕಾವ್ಯ, ಪ್ರಬಂಧ, ಜೀವನ ಚರಿತ್ರೆ, ಇತಿಹಾಸ, ಜಾನಪದ, ಮಹಾಕಾವ್ಯ ಹೀಗೆ ಪ್ರತಿಯೊಂದರಲ್ಲೂ ತಮ್ಮ ಕೈಯಾಡಿಸಿ ಸುಮಾರು ತಾವು ಸಂಪಾದಿಸಿದ ಕೃತಿಗಳನ್ನು ಸೇರಿ 213 ಕೃತಿಗಳನ್ನು ಕನ್ನಡ ಕ್ರೈಸ್ತ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿರುವಂಥ ಮಹಾನ್ ವಿದ್ವಾಂಸರು. ಕನ್ನಡ ಕ್ರೈಸ್ತ ಲೋಕದಲ್ಲಿ ಜಾನಪದ ಗೀತೆಗಳು ಇದೆ ಅನ್ನೋ ಪರಿಕಲ್ಪನೆ ಇಲ್ಲದಿರುವಾಗ ಇವರು ಕ್ಷೇತ್ರ ಕಾರ್ಯ ಮಾಡಿ 1984ರಲ್ಲಿ ಕ್ರೈಸ್ತ ಜನಪದ ಗೀತೆಗಳು ಎಂಬ ಒಂದು ಪುಸ್ತಕವನ್ನು ಪ್ರಕಟಪಡಿಸಿದರು. ಹಾಗೆಯೇ ಆನಂತರ ಕರ್ನಾಟಕದ ಕ್ರೈಸ್ತರ ಚರಿತ್ರೆ ಅನ್ನೋದೇ ನಮಗೆ ಇರಲಿಲ್ಲ. ಅದು ಅಲ್ಲಲ್ಲಿ ಹಂಚಿ ಹೋಗಿತ್ತು. ಅದು ಯಾವುದೋ ಒಂದು ಪತ್ರಿಕೆಯಲ್ಲಿಷ್ಟು, ಈ ಪತ್ರಿಕೆಯಲ್ಲಿಷ್ಟು. ಆದರೆ ಇದೆಲ್ಲವನ್ನು ಕ್ರೋಢೀಕರಿಸಿ ಅದಕ್ಕೆ ಮೊದಲು ಇಡೀ ಕರ್ನಾಟಕವನ್ನು ಪ್ರವಾಸ ಮಾಡಿ ಕಥೋಲಿಕ ಧರ್ಮಕ್ಷೇತ್ರದ ಧರ್ಮಸಭೆಗಳಲ್ಲದೆ ಪ್ರೊಟೆಸ್ಟ್ಯಾಂಟು, ಬ್ಯಾಪ್ಟಿಸ್ಟು, ಇನ್ನಿತರ ಎಲ್ಲ ಧರ್ಮಸಭೆಗಳನ್ನೂ ಸಂಧಿಸಿ ಅವರ ದೇವಾಲಯಗಳನ್ನು ಸಂಧಿಸಿ ಒಂದು ಸಮಗ್ರವಾದ ಕರ್ನಾಟಕ ಕ್ರೈಸ್ತರ ಇತಿಹಾಸ ಎಂಬ 400 ಪುಟಗಳ ಗ್ರಂಥವನ್ನು 1989ರಲ್ಲಿ ಪ್ರಕಟಿಸಿದರು. ಕರ್ನಾಟಕದ ಜನಪದ ಸಾಹಿತ್ಯದ ಬಗ್ಗೆ ಸಂಶೋಧನೆ ಕೈಗೊಂಡು ದಕ್ಷಿಣ ಕರ್ನಾಟಕ ಕ್ರೈಸ್ತ ಜನಪದ ಸಾಹಿತ್ಯ ಅಂತ ಎಂಬ ಮಹಾ ನಿಬಂಧವನ್ನು ಮೈಸೂರು ವಿಶ್ವವಿದ್ಯಾಲಯದ ಅಂದಿನ ಪ್ರಾಧ್ಯಾಪಕರಾದ ಮತ್ತು ಇವರಿಗೆ ಮಾರ್ಗದರ್ಶಿಗಳಾದಂಥ ಡಾಕ್ಟರ್ ನರೋನಾ ಅವರ ಮಾರ್ಗದರ್ಶನದಲ್ಲಿ ಅದನ್ನು 1989ರಲ್ಲಿ ಪ್ರಕಟಪಡಿಸಿ ಆ ಮೂಲಕ ಅವರು ಕನ್ನಡ ಕ್ರೈಸ್ತ ಜನಪದದಲ್ಲಿ ಪ್ರಥಮ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡರು. 2010ರಲ್ಲಿ ಜಾನಪದ ಕಲರು ಅಂತ, ಇದು ಬರೀ ಕ್ರೈಸ್ತ ಮಾತ್ರ ಅಲ್ಲ, ಬೇರೆ ಕ್ರೈಸ್ತ ಜಾನಪದ ಗೀತೆಗಳನ್ನೆಲ್ಲ ಸಂಶೋಧನೆ ಮಾಡಿ ಪ್ರಕಟಪಡಿಸಿದಂಥ ಒಂದು ಕೃತಿ ಜಾನಪದ ಕಲರವ. ಇದಕ್ಕೆ ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿಯ ಪ್ರಶಸ್ತಿಯೂ ಕೂಡ ದೊರಕಿದೆ. ಆನಂತರ ಇವ್ರದ್ದು ಮಹಾನ್ ಕೃತಿ ಅಂದರೆ ಅದನ್ನು ಇಂಗ್ಲೀಷ್ನಲ್ಲಿ ಮ್ಯಾಗ್ನಮ್ ಓಪಸ್ ಅಂತ ಕರೀತಾರೆ. ಮಹತ್ತರಾದ ಕೃತಿ ಅಂದರೆ ಇಡೀ ಹಳೆ ಒಡಂಬಡಿಕೆ ಅಂದರೆ ಕ್ರೈಸ್ತ ಬೈಬಲ್ನ ಹಳೆ ಒಡಂಬಡಿಕೆ ಮತ್ತು ಯೇಸು ಕ್ರಿಸ್ತನ ಜೀವನ ಚರಿತ್ರೆಯನ್ನು ಕುರಿತು ಹೇಳುವಂಥ ಮಹಾಕಾವ್ಯ. ಅದರ ಹೆಸರು ಸಿರಿಭುವನ ಜ್ಯೋತಿ. ಇದನ್ನು 2010ರಲ್ಲಿ ಪ್ರಕಟಪಡಿಸಿ ತಾವು ಕೂಡ ಒಬ್ಬ ಮಹಾಕವಿ ಅಂದನಿಸ್ಕೊಂಡಿದ್ದಾರೆ. ಇವತ್ತಿನ ದಿನ ಅವರು ಇಲ್ಲಿ ಬಂದಿರೋದು ನಮಗೆಲ್ಲ ಭಾಳ ಸಂತೋಷದ ವಿಷಯ. ಅವರು ಕೂಡ ಈ ಚಿಂತನ ಮಂಥನದಲ್ಲಿ ಪಾಲ್ಗೊಳ್ಳಲು ಆಶಿಸ್ತಿರುವುದ ನಮಗೂ ಒಂದು ಸೌಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7ರಿಂದ ಪ್ರತಿದಿನ ಮುಂಜಾನೆ 6:30ರಿಂದ 7 ಗಂಟೆವರೆಗೆ. ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವ ಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನ್ ಇನ್ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮಗಳು. ಭಾಳ ವಿಶಿಷ್ಟವಾದಂಥ ವ್ಯಕ್ತಿತ್ವ ನಮ್ಮ ಮಧ್ಯದಲ್ಲಿದೆ. ಈ ಒಂದು ದಿನದ ಚಿಂತನ ಮಂಥನ ಒಂದು ಕಾರ್ಯಕ್ರಮದ ಒಂದು ಶೀರ್ಷಿಕೆ ಏನಪ್ಪ ಅಂತ ಹೇಳಿದ್ರೆ ದುಡಿಮೆ. ಯಾವುದೇ ದೇಶದ ಇರ್ಬೋದು, ಯಾವುದೇ ಜನಪದ ಇರ್ಬೋದು, ಯಾವುದೇ ಭಾಷೆಯವರು ಇರ್ಬೋದು, ಎಲ್ಲಾದರೂ ಕೂಡ ಜನಸಾಮಾನ್ಯರಿಗೆ ದುಡಿಮೆ ಅನ್ನೋದು ಭಾಳ ಪ್ರಾಮುಖ್ಯವಾದದ್ದು. ಅವರು ಜನಸಾಮಾನ್ಯರೇ ಆಗಿರಲಿ ಅಥವಾ ಅವರು ರಾಜರೇ ಆಗಿರಲಿ, ಚಕ್ರವರ್ತಿಗಳೇ ಆಗಲಿ, ಪ್ರತಿಯೊಬ್ಬೊಬ್ರಿಗೂ ಆಯಾ ದಿವಸದಲ್ಲಿ ಅವ್ರಿಗೆ ಒಂದೊಂದು
ರೀತಿಯಾದಂಥ ದುಡಿಮೆ ವ್ಯಕ್ತಿ ಹಾಗೇ ಇರ್ತಿತ್ತು. ಅದು ಅವ್ರವ್ರಿಗೆ ಸಂಬಂಧಪಟ್ಟದ್ದು. ಕೂಲಿ ಕೆಲಸ ಮಾಡೋನು ಚಿಕ್ಕ ಕೂಲಿ ಕೆಲಸ ಮಾಡ್ಬೋದು, ಭಾರವಾದ ಹೊರೆ ಹೊತ್ಬೋದು. ಹಾಗೆ ಅವ್ರವ್ರಿಗೆ ಸಂಬಂಧಪಟ್ಟ ಹಾಗೆ ಅವ್ರವ್ರ ಸ್ತರಕ್ಕೆ ಸರಿಯಾಗಿ ಅವನು ಪಂಡಿತನಾದರೆ ಅವನಿಗೆ ಇನ್ನೊಂದು ರೀತಿಯಾದಂಥ ಹೊರೆಗಳು. ಒಟ್ಟಿನಲ್ಲಿ ಯಾರು ಕೂಡ ಒಬ್ಬ ಜೀವಿ ಎಂದಾಗ, ದೇವರು ಸೃಷ್ಟಿಸಿದಂಥ ಪ್ರತಿಯೊಬ್ಬ ಜೀವಿ ಅವನಿಗೊಂದು ಕ್ಲುಪ್ತವಾಗಿರೋಂಥ ಕೆಲಸ ಕಾರ್ಯ ಅವನ ಜನ್ಮದಿಂದನೇ ಬಂದಿರ್ತದೆ. ಹಿಂದೆ ಎಲ್ಲ ನಾವು ನೋಡೋಕೆ ಹೋದರೆ ಅದು ವಂಶ ಪಾರಂಪರ್ಯವಾಗಿ ತಂದೆಯಿಂದ ಮಗನಿಗೆ, ಮಗನಿಂದ ಅವನ ಮಗನಿಗೆ ಈ ರೀತಿ ಬರ್ತಿತ್ತು. ಇವತ್ತು ಕಾಲ ಬದಲಾಗಿದೆ. ತಂದೆ ಮಾಡಿದ ವೃತ್ತಿಯೇ ಮಗ ಮಾಡಬೇಕು ಅಂತ ಇಲ್ಲ. ಬದಲಾದ ಒಂದು ಸನ್ನಿವೇಶದಲ್ಲಿ ಈ ವೃತ್ತಿ ಬಗ್ಗೆ ನಾವು ಇದನ್ನು ಸಾಹಿತ್ಯ ಪರಿಭಾಷೆಯಲ್ಲಿ ಶ್ರಮ ಸಂಸ್ಕೃತಿ ಅಂತ ಹೇಳ್ತೀವಿ. ಇದೇ ಒಂದು ದುಡಿಮೆ ಅನ್ನೋದೇ ಒಂದು ಸಂಸ್ಕೃತಿ. ಹೌದು, ಅದು ಹೇಳ್ಬೋದು. ಇನ್ನು ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಏನು ಹೇಳ್ತಾರೆ, ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ. ನಮ್ಮ ಬಸವಣ್ಣವರು ಕೂಡ ಕಾಯಕವೇ ಕೈಲಾಸ ಅಂತ ಕೂಡ ಹೇಳಿದ್ದಾರೆ. ಸೊ ಇದನ್ನು ಒಂದು ಮಟ್ಟಿಗೆ ಗೌರವಿಸುವಂಥದ್ದು, ಅದನ್ನು ಆಧ್ಯಾತ್ಮಿಕವಾಗಿ ತೆಗೆದುಕೊಳ್ಳುವಂಥದ್ದು, ಮತ್ತು ಜೀವನ ಸಾಗಿಸಬೇಕಾದ್ರೆ ಏನಾದರೂ ಒಂದು ಕೆಲಸ ಮಾಡಲೇಬೇಕು ಅನ್ನೋ ಒಂದು ಒತ್ತಾಸೆ ಕೂಡ ಇರ್ತದೆ. ನಾವು ಟಾಟಾ ಬಿರ್ಲಾ ನೋಡ್ತೀವಿ, ತುಂಬ ಕೋಟ್ಯಾಧಿಪತಿಗಳು ಅಥವಾ ಶ್ರೀಮಂತರಲ್ಲಿ ಶ್ರೀಮಂತರು ಕೂಡ ಅವ್ರು ನಮಗಿಂತ ಜಾಸ್ತಿ ಕೆಲಸ ಮಾಡ್ತಾರೆ. ಹೌದು. ಜನಸಾಮಾನ್ಯರು 8 ಗಂಟೆ ಕೆಲಸ ಮಾಡಿದ್ರೆ ಇನ್ನು 16 ಗಂಟೆ ರೆಸ್ಟಲ್ಲಿ ಇರ್ತಾರೆ. ಹೌದು. ಆದರೆ ಹೆಚ್ಚು ಮೇಲೆ ವರ್ಗಕ್ಕೆ ಓದೋದಕ್ಕೆ ಹಾಗೆಲ್ಲ, ಜವಾಬ್ದಾರಿ ಜಾಸ್ತಿ ಆದಾಗೆಲ್ಲ. ನಮ್ಮ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿಯವ್ರ ಬಗ್ಗೆ ಕೇಳಿದ್ದೀವಿ, ಕೇವಲ 4 ತಾಸು ಮಾತ್ರ ಅವ್ರು ನಿದ್ರೆ ಮಾಡ್ತಿದ್ರು ಅಂಥೇಳಿ. ದಿನದ 20 ಗಂಟೆಗಳ ಕಾಲ ಅವರು ಎಚ್ಚರವಾಗಿರ್ತಿದ್ರು, ಕ್ರಿಯಾಶೀಲವಾಗಿರ್ತಿದ್ರು ಅಂತ. ಸೊ ಈ ಒಂದು ದುಡಿಮೆ ಬಗ್ಗೆ ಅದನ್ನು ಇವತ್ತಿನ ಸಂದರ್ಭದಲ್ಲಿ ಯಾವ ರೀತಿ ಅರ್ಥೈಸ್ಬೋದು? ದುಡಿಮೆ ಅಂದರೆ ಏನು? ಹಿಂದೆಲ್ಲ ಅದು ಶ್ರಮಿಕದ ದುಡಿಮೆನೇ ಜಾಸ್ತಿ ಆಗ್ತದೆ. ಇವಾಗ ಶ್ರಮ ಬಿಟ್ಟು ಬೇರೆ ದುಡಿಮೆಗಳು ಇದೆ, ಮಾನಸಿಕವಾಗಿ ಒತ್ತಡ ಇರೋವಂಥದ್ದು, ಬೇರೆ ಬೇರೆ ರೀತಿಯಾಗಿ ಇದ್ರ ಬಗ್ಗೆ ಒಂದು ಚಿಂತನೆ ನಡೆಸೋಣ ಅನ್ನೋದು ಒಂದು ಉದ್ದೇಶ. ನಮಸ್ಕಾರ, ತುಂಬ ಧನ್ಯವಾದಗಳು. ಇಂತಹ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು 4 ಮಾತನ್ನು ದುಡಿಮೆಯ ಬಗ್ಗೆ ಮಾತಾಡಿ ಅಂತೇಳಿದ್ದು ತುಂಬ ಸಂತೋಷ. ಯಾಕೆಂದರೆ ಕಾಯಕ ಪ್ರತಿಯೊಂದು ಜೀವಿಯೂ ನೀವು ಹೇಳಿದಾಗೆ ಮೊದಲೇನೇ ಕಾಯಕವನ್ನು ಮಾಡಬೇಕು. ಕಾಯಕವನ್ನು ಬರೀ ಜೀವಿ ಮಾಡೋದಲ್ಲ, ಇಡೀ ಸೃಷ್ಟಿಯೇ ಒಂದು ಕ್ರಿಯೆ. ಇಟ್ಸ್ ಎ ಕ್ರಿಯೇಷನ್ ಅಂತ ನಾವು ಕರಿತೇವೆ. ಆ ಕ್ರಿಯೇಟ್ ಮಾಡೋದಕ್ಕೆ ಒಬ್ಬ ವ್ಯಕ್ತಿ ಇದ್ದ, ಆ ಕ್ರಿಯೇಟ್ ಮಾಡಿದ ವ್ಯಕ್ತಿಯೇ ಮೊದಲನೇ ಕಾಯಕದ ವ್ಯಕ್ತಿ, ಮೂಲ. ಆ ಕಾಯಕ ಜೀವಿ ಮೂಲ. ಅದನ್ನು ನಾವು ಅನೇಕ ಗ್ರಂಥಗಳಲ್ಲೂ ನೋಡಬಹುದು. ವಿಶೇಷವಾಗಿ ನಮ್ಮ ಬೈಬಲ್ನ ತಗೊಳ್ಳಿ ನೀವು. ಬೈಬಲಿನ ಆದಿಕಾಂಡದಲ್ಲಿ ದೇವರು 6 ದಿನಗಳ ಕಾಲ ಒಂದು ಕೆಲಸವನ್ನು ಮಾಡಿದರು. ಹೌದು, ಭೂಮಂಡಲವನ್ನೆಲ್ಲ ಸೃಷ್ಟಿ ಮಾಡಿದರು, ಮರಗಳನ್ನು, ಗಿಡಗಳನ್ನು. ಅದೊಂದು ಕ್ರಿಯೆ. ಆ ಕ್ರಿಯೆ ಅಂದರೆ ಕಾಯಕ. ಅದು ಆ ಕಾಯಕ ಮಾಡಿದ್ರಿಂದ ಕೊನೆಗೆ 6 ದಿನಗಳ ಕಾಲ ಅವರು ನಿರಂತರವಾಗಿ ದುಡಿದು ಆಮೇಲೆ ವಿಶ್ರಾಂತಿಯನ್ನು ಪಡೆದ್ರು ಅಂತೇಳಿ ನಮ್ಮ ಆದಿಕಾಂಡದಲ್ಲಿ ಹೇಳ್ತಾರೆ ಬೈಬಲ್ನಲ್ಲಿ. ಅದನ್ನು ದಯವಿಟ್ಟು ನೀವು ಓದಿದ್ರೆ ಭಾಳ ಸಂತೋಷ. ನಮ್ಮ ಪವಿತ್ರ ಬೈಬಲ್ನಲ್ಲಿ ಮೊದಲನೇ ಗ್ರಂಥ ಆದಿಕಾಂಡ. ಹೌದು. ದೇವರ ಪ್ರಪ್ರಥಮ ನುಡಿನೇ ಈ ಕಾರ್ಯದಿಂದ ಹೇಳಿದಾಗೆ ಅಲ್ಲಿ ಕ್ರಿಯೆಯಲ್ಲೇ ಅದು ಪ್ರಾರಂಭ ಆಗ್ತಿದೆ. ಆದಿಕಾಂಡ ಅನ್ನೋ ಗ್ರಂಥದಲ್ಲಿ 1ನೇ ಅಧ್ಯಾಯದಲ್ಲಿ ಕೆಲವು ವಚನಗಳನ್ನ ನಾನು ಓದಿ ಸರ್. ಭೂಮ್ಯಾಕಾಶಗಳ ಉಗಮ. ಆದಿಯಲ್ಲಿ ದೇವರು ಪರಲೋಕ ಭೂಲೋಕವನ್ನು ಸೃಷ್ಟಿ ಮಾಡಿದರು. ಭೂಮಿ ನಿರಾಕಾರವಾಗಿಯೂ ಬರಿದಾಗಿಯೂ ಇತ್ತು. ಆದಿಸಾಗರದ ಮೇಲೆ ಕಗ್ಗತ್ತಲು ಕವಿದಿತ್ತು. ದೇವರಾತ್ಮ ಜಲರಾಶಿಯ ಮೇಲೆ ಚಲಿಸುತ್ತಿತ್ತು. ಆಗ ದೇವರು ಬೆಳಕಾಗಲಿ ಎನ್ನಲು ಬೆಳಕಾಯಿತು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಅವರು ಬೆಳಕನ್ನು ಕತ್ತಲೆಯನ್ನು ಬೇರೆ ಬೇರೆ ಮಾಡಿ ಬೆಳಕಿಗೆ ಹಗಲೆಂದು ಕತ್ತಲೆಗೆ ಇರುಳೆಂದು ಹೆಸರಿಟ್ಟರು. ಹೀಗೆ ಬೈಗೂ ಬೆಳಗೂ ಆಗಿ ಮೊದಲನೇ ದಿನವಾಯಿತು. ಬಳಿಕ ದೇವರು ಜಲರಾಶಿಯ ನಡುವೆ ವಿಸ್ತಾರವಾದ ಒಂದು ಗುಮ್ಮಟು ಉಂಟಾಗಲಿ, ಅದು ಕೆಳಗಿನ ನೀರನ್ನು ಮೇಲಿನ ನೀರನ್ನು ಬೇರೆ ಬೇರೆ ಮಾಡಲಿ ಅಂದರು. ಹಾಗೆಯೇ ಆಯಿತು. ಹೀಗೆ ದೇವರು ವಿಸ್ತಾರವಾದ ಗುಮ್ಮಟವೊಂದನ್ನು ಮಾಡಿ ಕೆಳಗಿದ್ದ ನೀರನ್ನು ಮೇಲಿದ್ದ ನೀರಿನಿಂದ ವಿಂಗಡಿಸಿದರು. ದೇವರು ಆ ಗುಮ್ಮಟಕ್ಕೆ ಆಕಾಶ ಅಂತ ಹೆಸರಿಟ್ಟರು. ಹೀಗೆ ಬೆಳಗು ಬೈಗೂ ಆಗಿ 2ನೇ ದಿನ ಆಯಿತು.
ಅನಂತರ ದೇವರು ಆಕಾಶದ ಕೆಳಗಿರುವ ನೀರೆಲ್ಲ ಒಂದೇ ಸ್ಥಳದಲ್ಲಿ ಕೂಡಿಕೊಳ್ಳಲಿ, ಒಣನೆಲವು ಕಾಣಿಸಿಕೊಳ್ಳಲಿ ಅಂದರು. ಹಾಗೆಯೇ ಆಯಿತು. ದೇವರು ಒಣನೆಲಕ್ಕೆ ಭೂಮಿ ಎಂತೂ ಜಲರಾಶಿಗೆ ಸಮುದ್ರ ಎಂದು ಹೆಸರಿಟ್ಟರು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ತರುವಾಯ ದೇವರು ಭೂಮಿಯಲ್ಲಿ ಸಸ್ಯಗಳನ್ನು, ಎಲ್ಲ ಥರದ ದವಸ ಧಾನ್ಯ, ಹಣ್ಣು ಹಂಪಲು ಇವುಗಳನ್ನು ಬಿಡುವ ಗಿಡ ಮರ ಬಳ್ಳಿಗಳು ಬೆಳೆಸಲಿ ಅಂದರು. ಅದು ಕೂಡ ಹಾಗೆ ಆಯಿತು. ಭೂಮಿಯಲ್ಲಿ ಸಸ್ಯಗಳು ಬೆಳೆದವು, ಎಲ್ಲ ಥರದ ದವಸ ಧಾನ್ಯಗಳು, ಹಣ್ಣು ಹಂಪಲುಗಳು ಬಿಡುವ ಗಿಡ ಮರಗಳನ್ನು ಬಳ್ಳಿಗಳನ್ನು ಕಾಣಿಸಿಕೊಂಡವು. ದೇವರ ಕಣ್ಣಿಗೆ ಅವು ಕೂಡ ಚೆನ್ನಾಗಿ ಕಂಡವು. ಹೀಗೆ ಬೈಗು ಬೆಳಗು ಆಗಿ 3ನೇ ದಿನ ಆಯಿತು. ಅದಾದ ನಂತರ ದೇವರು ಹಗಲು ಇರುಳುಗಳನ್ನು ಬೇರೆ ಬೇರೆ ಮಾಡಲು, ಋತುಕಾಲಗಳನ್ನು, ದಿನ ಸಂವತ್ಸರಗಳನ್ನು ಸೂಚಿಸಲು ಹಾಗೂ ಭೂಮಿಗೆ ಬೆಳಕನ್ನು ಈಯಲು ಆಕಾಶ ದೀಪಗಳು ಉಂಟಾಗಲಿ ಅವು ಎಂದರು. ಹಾಗೆಯೇ ಆಯಿತು. ಹಗಲನ್ನಾಳುವುದಕ್ಕೆ ಸೂರ್ಯನನ್ನು, ಇರುಳನ್ನಾಳುವುದಕ್ಕೆ ಚಂದ್ರನನ್ನು, ಹೀಗೆ 2 ದಿವಿಗೆಗಳನ್ನು ಸೃಷ್ಟಿ ಮಾಡಿದರು. ಅದು ಮಾತ್ರವಲ್ಲ, ನಕ್ಷತ್ರಗಳನ್ನು ಅವರು ಸೃಷ್ಟಿ ಮಾಡಿದರು. ಆ ದಿವಿಗೆಗಳನ್ನು ಆಕಾಶದಲ್ಲಿಟ್ಟು ಭೂಮಿಗೆ ಬೆಳಕನ್ನೀಯುವಂತೆ ಮಾಡಿದರು. ಆ ದೀವಿಗೆಗಳು ಆಕಾಶದಲ್ಲಿಟ್ಟು ಭೂಮಿಗೆ ಬೆಳಕನ್ನೀಯುವಂತೆ ಮಾಡಿದರು. ಹಾಗೂ ಹಗಲಿರುಳುಗಳನ್ನು ಆಳುವುದಕ್ಕೂ ಬೆಳಕನ್ನು, ಕತ್ತಲನ್ನು ಬೇರೆ ಬೇರೆ ಮಾಡುವುದಕ್ಕೂ ಅವುಗಳನ್ನು ನೇಮಿಸಿದರು. ದೇವರ ಕಣ್ಣಿಗೆ ಅದು ಚೆನ್ನಾಗಿ ಕಂಡಿತು. ಹೀಗೆ ಬೈಗು ಬೆಳಗು ಆಗಿ 4ನೇ ದಿನ ಆಯಿತು. ಅಂದರೆ ಇಲ್ಲಿ ಸಂಪೂರ್ಣವಾಗಿ ದೇವರು ಮಾಡಿದಂಥ ಕ್ರಿಯೆಯನ್ನು 6 ದಿನಗಳಲ್ಲಿ ಮಾಡಿದ್ರು. ನೆಕ್ಸ್ಟ್ ಹಾಗೆ ನೋಡೋಕೆ ಹೋದರೆ ಹಲವಾರು ಜಲಜಂತುಗಳನ್ನ ಮಾಡಿದ್ರು, ಭೂಮಿ ಮೇಲೆ ಉಂಟು ಮಾಡಿದ್ರು. ದೇವರು ಮಾಡಿದಂಥ ಎಲ್ಲ ಕಾರ್ಯಗಳನ್ನ ಇಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅಂದರೆ ನಾವು ಯಾವ ದೇವರನ್ನ ನಂಬುತ್ತೇವೋ ಆ ದೇವರೇ ಸ್ವತಃ ಕಾಯಕವನ್ನು ಮಾಡಿದ್ರು. ಆದ್ರಿಂದಾಗಿ 7ನೇ ದಿವಸ ಇಲ್ಲಿ ಅದು ಇದೆ, ವಿಶ್ರಾಂತಿಯನ್ನು ಪಡ್ಕೊಂಡ್ರು ಅನ್ನುವಂಥದ್ದು. ಅಂದರೆ ಇಲ್ಲಿ ನಮ್ಮ ಸರ್ವ ಸೃಷ್ಟಿಕರ್ತನಾದ ದೇವರೇ ಇಲ್ಲಿ ಮೂಲಕರ್ತ, ಅವನೇ ಕೆಲಸವನ್ನು ಮಾಡಿದ್ರು, ಅವರೇ ಕೆಲಸ ಮಾಡಿದ್ರು. ಆದ್ರಿಂದ ದೇವರೇ ಕೆಲಸ ಮಾಡಿದ್ಮೇಲೆ ಮನುಷ್ಯನದ್ದು ಏನು, ಮನುಷ್ಯನೂ ದುಡ್ಡು ತಿನ್ನಬೇಕು. ದುಡಿಮೆ ಆದ್ರಿಂದ ಬಹಳ ಮುಖ್ಯವಾಯಿತು. ನಾನು ಗಮನಿಸಿದಾಗೆ ಇನ್ನೊಂದು ಆದಿಕಾಂಡದಲ್ಲಿ ಹೌದು ಏನಂತ ಹೇಳಿದ್ರೆ 6 ದಿವಸಗಳ ಕಾಲ ದೇವರು ಶ್ರಮಪಟ್ಟು ಕೆಲಸ ಮಾಡಿದ್ರು. ಮತ್ತೆ 7ನೇ ದಿವಸ ವಿಶ್ರಾಂತಿ ದಿನವಾಗಿ ಹೇಳ್ತಾನೆ. ಅಂದ್ರೆ ಇವತ್ತು ನಾವು ಕೂಡ ಅದನ್ನ ಪಾಲಿಸ್ಕೊಂಡು ಬಂದಿದ್ದೀವಿ. 6 ದಿನಗಳ ಕಾಲ ಕೆಲಸ ಮಾಡೋದು, 7ನೇ ದಿನ ವಿಶ್ರಾಂತಿ. 7ನೇ ದಿನ ನಾವು ವಿಶ್ರಾಂತಿಯನ್ನು ಪಡ್ಕೊಳ್ಳುವಂಥದ್ದನ್ನ, ಅದು ಪ್ರಾಯಶಃ ಆ ಬೈಬಲಿನ ಇನ್ಫ್ಲೂಯೆನ್ಸ್, ನಂಬಿಕೆ ಅಥವಾ ಇದಿರಬಹುದು. ಇರಲಿ, ಒಟ್ಟಿನಲ್ಲಿ ಮನುಷ್ಯ ದುಡಿದು ತಿನ್ನಬೇಕು ಅನ್ನುವಂಥದ್ದು ಬೈಬಲ್ನಲ್ಲಿ ಮಾತ್ರ ಅಲ್ಲ, ಎಲ್ಲ ಧರ್ಮಗ್ರಂಥಗಳಲ್ಲೂ ಇದೆ. ಯಾರು ಕೂತ್ಕೊಂಡು ಊಟ ಮಾಡಬಾರ್ದು. ಮಹಾತ್ಮ ಗಾಂಧಿಯವರು ಹೇಳ್ತಾ ಇದ್ರು, ನೀನು ಕುಳಿತು ಊಟ ಮಾಡುವುದಕ್ಕೆ ನಿನಗೆ ಯಾವುದೇ ರೀತಿ ಹಕ್ಕಿಲ್ಲ ಅಂತ. ದುಡಿದು ತಿನ್ನಬೇಕು, ದುಡಿಯದವನು ಊಟ ಮಾಡಬಾರ್ದು ಅಂತ ಅವ್ರದ್ದೊಂದು ತತ್ವ. ವಿನೋಬಾ ಭಾವೆ ಅದನ್ನೇ ಅನುಸರಿಸಿದರು. ದುಡಿಯದವನು ಊಟ ಮಾಡುವಾಗಿಲ್ಲ, ಹೇಗೆ ಮಾಡ್ತೀಯ ನೀನು? ಹಕ್ಕೇ ಇಲ್ಲ. ಫ್ರಾನ್ಸಿಸ್ ಆಫ್ ಅಸ್ಸಿಸಿ ಅವರು, ನೀನು ಹೋಗಿ ಭಿಕ್ಷೆ ಇವತ್ತು ಬೇಡ್ಕೊಂಡು ಬಂದರೆ ನಿನಗೆ ಊಟ ಉಂಟು ಅಂತ ಹೇಳಿ ತನ್ನ ಶಿಷ್ಯರನ್ನು, ತನ್ನ ಸಭೆಯನ್ನು, ಕಪುಚಿನ್ ಸಭೆಯನ್ನು ಆರಂಭ ಮಾಡೋದಕ್ಕೂ ಮೊದಲು ಫ್ರಾನ್ಸಿಸ್ ಆಫ್ ಅಸ್ಸಿಸಿ, ಇವತ್ತು ಅವ್ರನ್ನ ನಾವು ಇಕಾಲಜಿ, ಫಾದರ್ ಆಫ್ ಇಕಾಲಜಿ ಅಂತ ಕರೀತೇವೆ. ಪರಿಸರದ ಪಿತೃ. ಯುನೆಸ್ಕೋದಲ್ಲಿ ಅವರನ್ನು, ಆ ಒಂದು ದಿನವನ್ನು ಫ್ರಾನ್ಸ್ ಆಫ್ ಅಸ್ಸಿಸಿಗೆ ನಾವು ಇಟ್ಟಿದ್ದೇವೆ. ಅವರು ಕೂಡ ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ರು, ನೀನು ಇವತ್ತು ಹೋಗಿ ಒಂದು ಮನೆಯಲ್ಲಾದರೂ ಭಿಕ್ಷೆಯನ್ನು ಬೇಡ್ಕೊಂಡು ಬರಬೇಕು ಅಂತ. ಅದು ದುಡಿಮೆ. ಬೇಡಿದವನು, ನೀನು ದುಡಿದೇ ಇದ್ದವನು ಉಣ್ಣಬಾರ್ದು. ಅವನು ಸ್ವಾರ್ಥಕ್ಕೆ ಅಲ್ಲದಿದ್ರೂ ಅಲ್ಲದೆ ಅವ್ರು ಮಾಡ್ತಿದ್ದೆಲ್ಲ ಸಮಾಜ ಸೇವೆ, ಸಮಾಜಕ್ಕೆ ಒದಗಿಸ್ಬೇಕಾದ್ರೂ ಅದು ಕಷ್ಟಪಟ್ಟು ಇವನು ದುಡಿದು ಸಮಾಜಕ್ಕೆ ಕೊಡುಗೆ ಕೊಡಬೇಕಾದ್ರೂ ಕೂಡ ಯಾರಿಂದನೋ ಕೊಟ್ಟಿದ್ದನ್ನು ನಿನ್ನ ಮಾಡಬಾರ್ದು, ನಿನ್ನ ಸ್ವಂತ ಪರಿಶ್ರಮದಿಂದ. ನೋಡಿ, ಒಂದು ಕುಟುಂಬ ತಗೊಳ್ಳಿ. ಕುಟುಂಬದಲ್ಲಿ ತಂದೆಯಾದವನು ದುಡಿತಾನೆ, ತಂದೆಯಾದವನು ಹೊರಗಡೆ ದುಡಿತಾನೆ, ತಾಯಿಯಾದವಳು ಅಥವಾ ಕುಟುಂಬದ ಒಡತಿ ಮನೆಯ ಒಳಗಡೆ ದುಡಿತಾಳೆ. ಮಕ್ಕಳು ತಮ್ಮ ತಮ್ಮ ಕಾಯಕವನ್ನು, ಒಬ್ಬ ಹೊಲದಲ್ಲಿ ಕೆಲಸ ಮಾಡ್ಬೋದು, ಒಬ್ಬ ಶಾಲೆಯಲ್ಲಿ ಕೆಲಸ ಮಾಡ್ಬೋದು. ಹೀಗೆ ಇಡೀ ಕುಟುಂಬ ದುಡಿಮೆಯ ಕುಟುಂಬ ಆಗುತ್ತೆ. ನಾನು ನನ್ನ ಮಹಾಕಾವ್ಯದಲ್ಲಿ ದೇವರನ್ನು ಕುರಿತು ಮಾತನಾಡ್ತಾ ಒಂದು ಮಾತನ್ನು ಬಳಸ್ತೀನಿ. ಅವರು ಮಣ್ಣನ್ನು ತಗೊಂಡು ಮನುಷ್ಯನನ್ನು ಮಾಡಿದರು 6ನೇ ದಿನ ಅಂತ ಒಂದು ಪ್ರಸಂಗ ಅಲ್ಲಿದೆ. ಮಣ್ಣನ್ನು ತಗೊಂಡು ಮಾಡಿದಾಗ ಅದಕ್ಕೆ ಇವರು ಜೀವವನ್ನು ಊದಿದ್ರು.
ಆ ಪ್ರಸಂಗ ಹೇಳ್ತಾ ನಾನು ದೇವರನ್ನು ದೇವಕುಂಬಾರ ಅಂತ ಒಂದು ಹೆಸರಿಟ್ಟಿದ್ದೇನೆ. ಕುಂಬಾರ ಸದಾ ಮಡಿಕೆಯನ್ನು ಮಾಡುವುದಕ್ಕೆ ಆ ಚಕ್ರವನ್ನು ತಿರುಗಿಸ್ಲೇ ಇರಬೇಕು. ಆದ್ದರಿಂದ ಇದು ದೇವಕುಂಬಾರ, ಬಹಳ ಒಳ್ಳೆ ಉಪಮೆ ಅಂತ ನಾನು ದೇವಕುಂಬಾರ ಗೊಂಬೆಯನ್ನು ಮಾಡಿ ಅದಕ್ಕೆ ಜೀವವನ್ನು ಊದಿದ ಅಂತ ನಾನು ಹೇಳ್ತೇನೆ. ಆ ಕಾರಣದಿಂದ ದೇವರೇ ಆಗಿ ಮಾಡಿದ ಮೇಲೆ ನಮ್ಮದೇನು ಅನ್ನುವಂತಹ ಒಂದು ತತ್ವ. ಅದಲ್ಲದೇನೆ ನಮಗೊಂದು ನಂಬಿಕೆ ನಿಮಗೆ ಎಷ್ಟಿದೆಯೋ ಏನೋ ಗೊತ್ತಿಲ್ಲ ನನಗೆ, ಒಟ್ಟಿನಲ್ಲಿ ಬೈಬಲ್ನಲ್ಲೇ ನಮಗೊಂದು ಅದು ಶಾಪಗ್ರಸ್ತವಾಗಿ ಬಂದಿತ್ತಂತೆ. ದುಡಿಮೆ ಶಾಪಗ್ರಸ್ತವಾಗಿ ಆದಾಮ ಮತ್ತು ಏವಳ ಮೊದಲನೆಯ ಮಗ ಕೇಯನ್, ಅವರಿಬ್ಬರು ಇದು ಪಾಪವನ್ನು ಮಾಡಿದರು, ನಿಷಿದ್ಧ ಹಣ್ಣನ್ನು ತಿಂದರು. ತಿಂದ ಮೇಲೆ ದೇವರು ಅವರನ್ನು, ಆವಾಗ ನೋಡಿ ಕೆಲಸ ಇಲ್ಲದೆ ಅಲ್ದಾಡ್ತಾನೇ ಇದ್ರು ಅವರು. ಆವಾಗ ದುಡಿಮೆನೇ ಇರಲಿಲ್ಲ, ಅವಾಗ ಕ್ರಿಯೆನೇ ಇರಲಿಲ್ಲ, ನೋಡೋದೇ ಕ್ರಿಯೆ. ದೇವರ ಅನ್ಯೋನ್ಯತೆಯಲ್ಲಿದ್ದರು, ದೇವರು ಎಲ್ಲವನ್ನ ಅವ್ರಿಗೋಸ್ಕರ ಬೆಳೆಸಿದ್ದ. ಅದನ್ನ ಬರೀ ಅವರು ಏನು ಮಾಡ್ತಿದ್ರು, ಸಂತೋಷದಿಂದ ಸೇವನೆ ಮಾಡಿಕೊಂಡು ಆನಂದದಿಂದ ಇದ್ರು ಅಷ್ಟೇ. ಬೇರೆಯವ್ರು ಯಾರೋ ಬೆಳೆಸ್ತಾ ಇದ್ರು, ಇವರು ಅದನ್ನು ಸೇವಿಸಿ ಆನಂದಿಸ್ತಾ ಇದ್ರು. ಆದರೆ ಅವರು ಒಂದು ತಪ್ಪು ಮಾಡಿದ್ರು. ಅದು ನಿಷಿದ್ಧ ಹಣ್ಣನ್ನು ತಿಂದದ್ರಿಂದ ಅವರನ್ನು ಹೊರಗೆ ಹಾಕುವಾಗ ದೇವರು ಒಂದು ಶಾಪವನ್ನು ಕೊಡ್ತಾನೆ. ಅಂದರೆ ಅವ್ರು ಮಾಡಿದಂಥ ಅವಿಧೇಯತೆಗೆ ಪಾಪ ಮಾಡಿದ್ದಕ್ಕೋಸ್ಕರ ಅವ್ರಿಗೆ ಒಂದು ಶಿಕ್ಷೆಯಾಗಿ ಈ ದುಡಿಮೆ ಅನ್ನೋದು, ನೀನು ಹೋಗು, ನೀನು ದುಡಿದು ತಿನ್ನು ಅಂತ ಹೇಳ್ತಾರೆ. ಅದು ಕೂಡ ಆದಿಕಾಂಡದಲ್ಲೇ ಬರುವಂಥದ್ದು. ಆಮೇಲೆ ಆ ಉರಗ ಅಥವಾ ಹಾವು ಇವರನ್ನು ಪ್ರಚೋದನೆ ಮಾಡಿದಂಥ ಸರ್ಪ ಇದೆಯಲ್ಲ, ಅದಕ್ಕೂ ನೀನು ಹೊಟ್ಟೆಯಲ್ಲಿ ತೆವಡ್ಕೊಂಡು ಹೋಗು, ಧೂಳನ್ನು ತಿಂದು ಬದುಕು ಅಂತ ಹೇಳ್ತಾರೆ. ಅಲ್ಲಿಂದ ನಮ್ಮ ಕಾಯಕ ಆರಂಭ ಆಗ್ತದೆ. ಬೆವರು ಸುರಿಸಿ ದುಡಿ. ಆದರೆ ಅಲ್ಲೇ ನೀವು ನೋಡ್ಬೋದು ಹೇಗಿದೆ, ತುಂಬ ಸೊಗಸಾದಂಥದ್ದು. ನೀವು ಸುಮ್ಮನೆ ಚಿಂತೆ ಮಾಡಿ ಕೆಲಸದ ಬಗ್ಗೆ, ಕ್ರಿಯೆ ಬಗ್ಗೆ. ಅದು ಅಲ್ಲಿ ಅಣ್ಣ ತಮ್ಮ ಹೇಗೆ ಒಬ್ಬ ದೇವರಿಗೆ ತಾನು ದುಡಿದದ್ದರಲ್ಲಿ ಶ್ರೇಷ್ಠವಾದದ್ದನ್ನು ಅರ್ಪಿಸ್ತಾನೆ, ಒಬ್ಬ ಕಳಪೆ ಆದದ್ದನ್ನು ಅರ್ಪಿಸ್ತಾನೆ. ಮಕ್ಕಳು ಮೂಲ ಪಿತೃಗಳ ಮೊದಲ ಸಂತಾನ. ಆಗ ಹೇಗೆ ಅದು ಅಲ್ಲಿಂದನೇ ಆರಂಭ ಆಗ್ತದೆ ಈ ಕ್ರಿಯೆ. ಆದ್ದರಿಂದ ಕಾಯಕ ಹಾಗೆ ಆರಂಭ ಆದಂತಹ ಕಾಯಕ ಆವತ್ತಿನಿಂದಲೂ ಮನುಷ್ಯ ಮಾಡ್ತಾನೆ, ಪಶು ಮಾಡ್ತಾನೆ. ಹೌದು, ಇವನು ಕುರಿ ಕಾಯ್ತಾ ಇದ್ದ, ಅವನು ಹೊಲ ಉಳ್ತಾ ಇದ್ದ ಮತ್ತು ಕೃಷಿಯನ್ನು ಮಾಡ್ತಾ ಇದ್ದ. ಅವನು ಒಳ್ಳೊಳ್ಳೆಯ ತರಕಾರಿಗಳನ್ನು ಕೊಡ್ತಿರಲಿಲ್ಲ, ಕೊಳತಂಥ ತರಕಾರಿಯನ್ನು ದೇವರಿಗೆ ಅರ್ಪಿಸ್ತಿದ್ದ. ಅಂದರೆ ಅಲ್ಲೂ ಕೂಡ ಒಂದು ಏನು ದೇವರು ಹೇಳ್ತಾನೆ ಅಂದರೆ, ಅಥವಾ ನಮಗೆ ಒಂದು ತತ್ವ ಮನುಷ್ಯನಿಗೆ, ನಿನ್ನಲ್ಲಿರುವ ಒಳ್ಳೆಯದನ್ನು ಕೊಡು. ಒಳ್ಳೆಯದನ್ನು ಕೊಡಬೇಕು. ನಾವು ಸಮಾಜಕ್ಕೆ ನಾವು ಒಳ್ಳೆಯದನ್ನು ಕೊಡಬೇಕು ಅನ್ನೋದನ್ನು, ಇವೆಲ್ಲವೂ ಒಂದು ಸಿಂಬಾಲಿಕ್. ನಾವು ಇಲ್ಲಿ ದೇವರು ಅಂತ ಹೇಳೋದು ಇದೆಲ್ಲ ಇದೆಯಲ್ಲ, ಇವೆಲ್ಲ ಆಮೇಲೆ ಅದು ತತ್ವಶಾಸ್ತ್ರದವರು, ದೈವಶಾಸ್ತ್ರದವರು, ಅವರಿಗೆ ಬಿಟ್ಟುಬಿಡೋಣ. ಆದರೆ ಅಲ್ಲಿರುವಂತಹ ತತ್ವ ಇದೆಯಲ್ಲ, ಆ ತತ್ವವನ್ನು ನಾವು ತಗೊಂಡಾಗ ಒಳ್ಳೆಯದನ್ನು ಕೊಡಬೇಕು. ಒಳ್ಳೆಯದನ್ನು ಕೊಡಬೇಕು ಅಂತಂದಾಗ ನೀನು ದುಡಿದು ಕೊಡಬೇಕು. ಯಾರ್ದೋ ಮನೆಯಿಂದ ಕಿತ್ಕೊಂಬಂದು ಕೊಡೋದಲ್ಲ. ಕೀಳೋದು ಒಂದು ಕಾಯಕವೇ, ಕಳ್ತನ ಮಾಡೋದು ಒಂದು ಕಾಯಕವೇ. ಅದರಿಂದಲೇ ನಮ್ಮ ಚೋರ ವಿದ್ಯೆ ಇರೋದು. ಅದರಿಂದ 64 ವಿದ್ಯೆಗಳಲ್ಲಿ ಚೋರ ವಿದ್ಯೆ ಅವರು. ಅದರಿಂದ ಈಗ ಹೇಳ್ಬೋದು, ಸರ್ ಹೌದು ಕಳ್ತನ ಮಾಡಿಕೊಂಡು, ಅವನು ಕಳ್ತನ ಮಾಡ್ಕೊಂಡು ಬಂದೇ ಹೆಂಡತಿ ಮಕ್ಕಳನ್ನು ಸಾಕ್ತಾ ಇದ್ದ. ಆವಾಗೇನಾಯಿತು, ಒಂದು ಸಾರಿ ಹೇಳ್ತಾರೆ, ಅಣ್ಣ ಒಬ್ಬ ಋಷಿ, ಏನಪ್ಪ ನೀ ಕಳ್ತನ ಮಾಡಿ ಎಲ್ಲವನ್ನು, ಹೌದು ನಾನು ಹೆಂಡತಿ ಮಕ್ಕಳನ್ನ ಸಾಕಬೇಕಲ್ಲ, ಅದಕ್ಕೋಸ್ಕರ ಕಳ್ತನ ಮಾಡ್ತೀನಿ. ಹಾಗಾದರೆ ಕಳ್ತನ ಮಾಡಿದ ಪಾಪ ಅವ್ರಿಗೆಲ್ಲರಿಗೂ ಅಂಟುತ್ತಾ ಅಂತ ಕೇಳಿದಾಗ ಇವನು ಹೋಗ್ಬಿಟ್ಟು ಹೆಂಡತಿನ ಕೇಳ್ತಾನೆ, ನೋಡು ನಾನು ತಲೆ ಹೊಡೆದು ಹಿಂಸೆ ಮಾಡಿ ಬೇರೆಯವರಿಂದ ಕಳ್ತನವನ್ನು ಮಾಡಿ ನಾನು ತಗೊಂಡು ಬರ್ತೀನಿ, ಆ ಪಾಪ ನಿನಗೂ ಇದೆಯಾ, ಪಾಲ್ದಾರಳ ನೀನು ಅಂತ ಕೇಳಿದಾಗ, ಖಂಡಿತ ನಾನು ಪಾಲ್ದಾರಳಲ್ಲ, ನೀನು ಮಾಡಿದ ಅನ್ಯಾಯಕ್ಕೆ ನೀನೇ ಹೊಣೆ ಅಂತ ಹೇಳ್ತಾಳೆ. ಆ ಕಾರಣದಿಂದ ನಾವು ದುಡಿಮೆ ಮಾಡೋದಿದೆಯಲ್ಲ, ಅವತ್ತಿನ ಮಟ್ಟಿಗೆಲ್ಲ ಇವತ್ತು ಜೀವನ ನೋಡೋಕೆ ಹೋದರೆ, ಅದು ರಾಜಕೀಯ ಜೀವನ ಆಗ್ಬೋದು,
ಅದು ಅಫಿಷಿಯಲ್ ಲೈಫ್ ಇರ್ಬೋದು ಅಥವಾ ಯಾವುದೇ ವರ್ಗದ ಜೀವನದಲ್ಲಿ ಭ್ರಷ್ಟಾಚಾರ ಅನ್ನೋದು ಇವತ್ತು ಯದ್ವಾ ತದ್ವಾ ಎಗ್ಗಿಲ್ದೆ ನಡೀತಾ ಇದೆ. ಖಂಡಿತವಾಗಿ. ನೀವು ಹೇಳಿದ್ರಲ್ಲ ಈ ಪ್ರಶ್ನೆನ ಅವತ್ತು ಆ ಬೇಡನ ಹೆಂಡತಿಗೆ ಹಾಕಿದಾಗೆ ಇವತ್ತು ನಮ್ಮ ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅವ್ರ ಕುಟುಂಬದವರಿಗೆ ಏನಾದ್ರೂ ಈ ಮೌಲ್ಯಗಳ ಬಗ್ಗೆ ನೋಡಮ್ಮ ನಾನು ಇದೆಲ್ಲಾನು ಈ ರೀತಿಯಾಗಿ ಲಂಚ ಹೊಡ್ಕೊಂಡು ಬರ್ತೀನಿ, ಅವ್ರ ಮನೆ ಬಿದ್ದೋದ್ರೂ ಪರವಾಗಿಲ್ಲ ಅಂದ್ಬಿಟ್ಟು ನಾನು ಸೈನ್ ಮಾಡಿ ಇಂಜಿನಿಯರ್ಗಳಿಗೆ ನಾವು ಎಲ್ಲ ಇದು ಮಾಡ್ತೀವಿ, ಯಾವ ಟಾರ್ ರೋಡ್ ಕಿತ್ತೋದ್ರು ಅಂತೇಳಿ ಇದು ಮಾಡ್ತೀವಿ. ಇದರಲ್ಲಿ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಎಷ್ಟೋ ಬಿಲ್ಡಿಂಗ್ಗಳು ಕೊಲಾಪ್ಸ್ ಆಗ್ಬೋದು. ಇದರಲ್ಲಿ ಬರೋಂಥ ಪಾಪಗಳನ್ನ ನೀವೇನಾರು ಹಂಚ್ಕೊಂಡಿದ್ದೀರಾ ಅಂತ ಯಾರು ಕೇಳಿದ್ರೆ ಖಂಡಿತವಾಗಿಲ್ಲ ಅಂತಾರೆ. ಯಾರು ಖಂಡಿತವಾಗಿಲ್ಲ ಅಂತಾರೆ. ಎಷ್ಟೋ ಜನ ಬಿಟ್ಬಿಡ್ಬೋದು. ಹೌದು, ಅವ್ರು ಎಷ್ಟೆಲ್ಲ ಕಷ್ಟಪಡೋದು ಹೆಂಡತಿ ಮಕ್ಕಳನ್ನ ಸುಖವಾಗಿ ಸಾಕೋದು. ಆದ್ರೆ ಯಾವ ಹೆಂಡತಿ ಮಕ್ಕಳು ದುಡಿಮೆಯಿಂದ ಬರೋಂತ ಅದನ್ನು ಮಾತ್ರ ಸ್ವೀಕರಿಸ್ತಾರೆ. ನೀನು ಕದ್ದು ತಂದು ನನ್ನ ಸಾಕು ಅಂತ ಹೇಳೋದು. ನೀನು ಎಲ್ಲಿಂದ ತಂದೆ ಅಂತ ಅವ್ರು ಕೇಳೋದಿಲ್ಲ. ಅವ್ರು ಕೇಳೋದೇನಪ್ಪ ಅಂದ್ರೆ ನಮಗೆ ಬೇಕು ಏನೋ ಐಷಾರಾಮಿ ಕಾರ್ ಬೇಕು, ಇರ್ಲಿಕ್ಕೆ ಮನೆ ಸಣ್ಣ ಪುಟ್ಟದಾಗಲ್ಲ, ದೊಡ್ಡ ದೊಡ್ಡ ಬಂಗ್ಲೆಗಳೇ ಆಗಬೇಕು, ಎಲ್ಲವೂ ಕೂಡ ಚೆನ್ನಾಗಿರೋದೇ ಬೇಕು. ಇದೆಲ್ಲ ಒಂದು ರೀತಿಯ ನಗರ ಸಂಸ್ಕೃತಿಯಲ್ಲಿ, ವಿದ್ಯಾವಂತ ಸಂಸ್ಕೃತಿಯಲ್ಲಿ ಬಂದರೆ ನಮ್ಮ ಹಳ್ಳಿಗಾಡಿನ ಜನಪದ ಸಂಸ್ಕೃತಿಯಲ್ಲಿ ಹೇಗಿದೆ? ಅಯ್ಯೋ ಇವತ್ತಿಗೂ ಕೂಡ ದುಡಿದೆ, ಬಿಡಿ ಸೇದ್ಕೊಂಡು, ಸಿಗರೇಟ್ ಸೇದ್ಕೊಂಡು, ವೀಳ್ಯದೆಲೆ ಹಾಕ್ಕೊಂಡು ಕೂತ್ಕೊಳ್ಳುವಂತಹ ಜನರೇ ಜಾಸ್ತಿ ಇದ್ದಾರೆ. ಬೆಳಗಿನಿಂದ ಸಂಜೆವರೆಗೆ ಒಂದು ಟೀ ಕುಡಿತಾನೆ, ಒಂದು ಬೀಡಿಯನ್ನೇ 5 ಸಾರಿ ಅದನ್ನು ಮೋಟ್ ಬೀಡಿ ಮಾಡಿ ಮಾಡಿ ಕುಡಿತಾನೆ, ಹೋಗೋದೇ ಇಲ್ಲ ಕೆಲಸಕ್ಕೆ. ಆ ಹೆಣ್ಣು ಮಗಳು ಪಾಪ ಪಕ್ಕದ ಮನೆಯ ಹೊಲಕ್ಕೆ ಹೋಗಿ ದುಡ್ಕೊಂಡು ಬಂದು, ಆ ದುಡ್ಕೊಂಡು ಬಂದ ದುಡ್ಡಿನಲ್ಲಿ ಹಣದಲ್ಲಿ ರೇಷನ್ ತಂದು ಅಥವಾ ತಂದು ಅದು ಮಾಡಿದ್ದನ್ನು ಅವಳು ಕಬಳಿಸ್ತಾನೆ. ನನಗೆ ತುಂಬ ಆಶ್ಚರ್ಯ ಆಗುವಂಥದ್ದು, ಇವತ್ತು ಕೂಡ ನೀವು 30-45% ನಮ್ಮ ಹಳ್ಳಿಗಾಡಿನ ಜನ ಗಂಡಸರು ಅನ್ನಿಸ್ಕೊಂಡವರು ಕೂತ್ಕೊಂಡೇ ತಿಂತಾರೆ. ನೋಡಿ, ದೇವರೇನು ಆಜ್ಞೆ ಕೊಟ್ಟಿದ್ದಾನೆ, ದೇವರ ಆಜ್ಞೆನ ಈ ರೀತಿಯಾಗಿ ಮುರಿತಾ ಇದ್ದಾರೆ. ದೇವ್ರು ಕೊಟ್ಟಿದ್ದಾನೆ ಆಜ್ಞೆ, ನೀನು ದುಡಿದು ತಿನ್ನು. ನಮ್ಮ ಮಹಾತ್ಮರುಗಳು ಹೇಳಿದ್ದಾರೆ, ದುಡಿಯದವನು ಉಣ್ಣಲೇಬಾರದು. ಆದ್ರೆ ಇವರುಗಳಿಗೆ, ಜನಸಾಮಾನ್ಯರಿಗೆ ಎಷ್ಟೋ ಜನ ದುಡಿದೆ ತಿನ್ನೋರೇ ಜಾಸ್ತಿ ಇದ್ದಾರೆ. ಈಗ ದುಡಿದು ತಿನ್ನೋದು ಅಂದರೆ ಮೋಸ ಮಾಡೋದು ಅಂತ ಅಷ್ಟೇ. ನಿಜವಾಗಿ ದುಡಿದು ತಿನ್ನೋದು ಅಂತಂತ ಕಲಿಸ್ಕೊಟ್ರೆ ನಾವು, ದುಡಿದು ತಿನ್ನೋದು ಯಾರು? ಬೇರೆಯವ್ರ ತಲೆ ಮೇಲೆ ಕೈ ಹಾಕೋದು, ಅದನ್ನು ತೊಗೊಂಬಂದು ದುಡಿಯೋದು ಅಂತ. ಅದಲ್ಲ ದುಡಿಮೆ. ನಾವು ನಿಜವಾದ ನಮ್ಮ ರೈತರನ್ನು ನೋಡಿ, ನಮ್ಮ ಅದಕ್ಕೋಸ್ಕರವೇ ಅನ್ನದಾತ ರೈತ ದೇವೋಭವ ಅವನು. ಆ ರೈತ ಬೆಳಗಿನಿಂದ ಸಂಜೆಯವರೆಗೆ ಹೋಗಿ ಹೇಗೆ ದುಡಿತಾನೆ? ಬರೀ ರೈತನ ಬಿಟ್ಬಿಡಿ ಸಾರ್, ಆ ಪ್ರಾಣಿ ತಗೊಳ್ಳಿ ಸಾರ್. ಯಾವುದು? ಎತ್ತುಗಳು, ದನಗಳು. ಈಗ ನೀವು ಟ್ರ್ಯಾಕ್ಟರ್ ಇದೆ, ಟಿಲ್ಲರ್ ಇದೆ, ಅವೆಲ್ಲ ಇರಲಿ, ಅವು ಕೂಡ ಟ್ರ್ಯಾಕ್ಟ್ರು ಟಿಲ್ಲರ್ಗಳು ದುಡಿಮೆಗೆ ಒದಗಿ ಬರ್ತವೆ, ಅವು ದುಡಿತವೆ ನಿಮ್ಮ ಜೊತೆಯಲ್ಲಿ.